ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಕ್ವಶನ್ ಪೇಪರನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. NEP ಎಜುಕೇಶನ್ ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿಯನ್ನು ಕ್ವಶನ್ ಪೇಪರ್ದಲ್ಲಿ ಕೇಳಿರ್ತಕ್ಕಂಥ ಅಂದ್ರೆ ಕ್ವಶನ್ ಪೇಪರ್ 2023 ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನ ಇವತ್ತು ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಓಕೆ, ಯಾವ ಚಾಪ್ಟರ್ ಮೇಲೆ ಕೇಳಿದ್ರು ಅಂದ್ರೆ ಅಂಡರ್ ರೈಟರ್ಸ್ ಲಯಬಿಲಿಟಿ ಮೇಲೆ. ಓಕೆ, ಆ ಅಂಡರ್ ರೈಟರ್ಸ್ ಲಯಬಿಲಿಟಿ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಅನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕ್ವಶನ್ ಪೇಪರ್ 2023 5 ಮಾರ್ಕ್ಸ್ ಕ್ವಶನ್ ಅನ್ನ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲ ಕ್ವಶನ್ ಅನ್ನ ನೋಡೋಣ, ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ಆನಂದ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 80,000 ಶೇರ್ಸ್. 80 ಶೇರ್ಸ್ ಗಳನ್ನ ಕೊಟ್ಟಾರೆ ಅವರು. 80,000 ಶೇರ್ಸ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಶೇರಿಗೆ ಎಷ್ಟದಪ್ಪ ಅಂದ್ರೆ 10 rupees ಅದು. Of which the shares were undertaken by Vikas and Kavya was as under. ನೋಡ್ರಿ, ಮೊದಲು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಯಾವಾಗ ಕಂಪನಿ ತನ್ನ ಶೇರ್ಗಳನ್ನ ಹೊಸದಾಗಿ ಮಾರ್ಕೆಟಿಗೆ ಬಿಡಬೇಕಾಗಿರ್ತದ ಅಂತ ಸಂದರ್ಭದಾಗ ಎಲ್ಲಾ ಶೇರ್ಗಳು ಮಾರಾಟ ಆಗುವಂತ ಚಾನ್ಸಸ್ ಇರಂಗಿಲ್ಲ. ಅದಕ್ಕೆ ಕಂಪನಿ ಪರವಾಗಿ ನಾವು ಶೇರ್ಗಳನ್ನ ಮಾರ್ತೀವಿ ಅಂತ ಹೇಳಿ ಕೆಲವೊಬ್ಬರು ವ್ಯಕ್ತಿಗಳು ಒಪ್ಕೊಂಡಿರ್ತಾರೆ. ಈ ಅಂದ್ರ ಕಂಪನಿಯ ಪರವಾಗಿ ನಾವು ಶೇರ್ಗಳನ್ನ ಮಾರಾಟ ಮಾಡ್ತೀವಿ ಅಂತ ಹೇಳಿ ಏನು ಒಪ್ಕೊಂಡಿರ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀರಿ, ಆ ಅಗ್ರಿಮೆಂಟ್ಗೆ ನಾವೇನಂತ ಕರಿತೀರ, ಅದಕ್ಕ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, ಕಂಪನಿ ಪರವಾಗಿ ವಿಕಾಸ್ ಎಷ್ಟು ಸೇಲ್ ಮಾಡ್ತೀನಿ ಅಂತ ಹೇಳಿ 48,000 ಅನ್ನ ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂದಾನ. ಕಾವ್ಯ ಎಷ್ಟು ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಹೇಳ್ರಿ 32,000 ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ದ ಪಬ್ಲಿಕ್ ಸಬ್ಸ್ಕ್ರೈಬ್ಡ್ 64,000 ಶೇರ್ಸ್. ಓಕೆ, ಕಂಪನಿ ಕೊಟ್ಟಿರ್ತಕ್ಕಂಥ ಶೇರ್ಗಳು 80,000 ಶೇರ್ಸ್ ಅದಾವ. ಆ 80,000 ಶೇರ್ಸ್ ದಲ್ಲಿ 64,000 ಶೇರ್ಸ್ಗಳು ಪಬ್ಲಿಕ್ ಪರ್ಚೇಸ್ ಮಾಡ್ಯಾರ, ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಯಾರ. Which included market applications as follows. Market applications ಅಂದ್ರ ಯಾರು ಎಷ್ಟು ಶೇರ್ಗಳನ್ನ ತಮ್ಮ ಮಾರಾಟ ಮಾಡಿದಾರ ಅಂತಕ್ಕಂಥದ್ದು ಗುರುತಾಗ್ತದೆ ಇಲ್ಲಿ ನೋಡ್ರಿ. ಆ 64,000ದಲ್ಲಿ ವಿಕಾಸನ ಎಷ್ಟು ಶೇರ್ಗಳನ್ನ ಮಾರಾಟ ಆಗ್ಯಾವಪ್ಪ ಅಂದ್ರೆ 40,000 ಶೇರ್ಸ್ಗಳು ಮಾರಾಟ ಆಗ್ಯಾವ. ಕಾವ್ಯ ಎಷ್ಟು ಶೇರ್ಗಳು ಮಾರಾಟ ಆಗ್ಯಾವಪ್ಪ ಅಂದ್ರೆ 14,000 ಶೇರ್ಗಳು ಮಾರಾಟ ಆಗ್ಯಾವ. ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂದ್ರೆ ಇನ್ನೂ ಲಯಬಿಲಿಟಿ ಎಷ್ಟದ ಅಂದ್ರೆ ಇನ್ನೂ ಶೇರ್ಗಳನ್ನ ಅವರು ಇನ್ನ ಮಾರಾಟ ಮಾಡಬೇಕಾಗಿರ್ತಕ್ಕಂಥ ಶೇರ್ಗಳು ಎಷ್ಟು ಅದಾವ ಅಂತಕ್ಕಂಥದ್ದನ್ನ ಇಲ್ಲಿ ಕ್ವಶನ್ ಅನ್ನ ಕೇಳ್ತಾ ಇದ್ದಾನ ನೋಡ್ರಿ. ಈಗ ಆ ಪ್ರಾಬ್ಲಮ್ ಅನ್ನ ಈಗ ನಾವು ಸೊಲ್ಯೂಷನ್ ಅನ್ನ ಮಾಡೋಣ. ಮೊದಲು ಏನ್ ಮಾಡ್ಬೇಕಾಗ್ತದಂದ್ರ ನಾವು ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೊದಲು ಕಂಡಿಡಿಯೋಣ. ನೋಡ್ರಿ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟದವ್ರಿ 64,000 ಶೇರ್ಸ್. ಅಂದ್ರೆ 8 ಶೇರ್ಗಳು ಮಾರಾಟ ಆಗ್ಯಾವ್ರಿ. 64,000 ಶೇರ್ಸ್ಗಳು ಮಾರಾಟ ಆಗ್ಯಾವ. ಅದ್ರಾಗ ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಮಾಡಬೇಕು. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಒಳಗ ಆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ನಾವು ಲೆಸ್ ಮಾಡ್ಕೋಬೇಕು. ಇಲ್ಲಿ ವಿಕಾಸ ಎಷ್ಟು ಮಾರ್ಕೆಟ್ ಅಪ್ಲಿಕೇಶನ್ಸ್ ಅದಾವ ಅಂದ್ರೆ 40,000 ಶೇರ್ಸ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅದಾವ. ಕಾವ್ಯ ಎಷ್ಟು ಮಾರ್ಕೆಟ್ ಅಪ್ಲಿಕೇಶನ್ಸ್ ಅದಾವಪ್ಪ ಅಂದ್ರೆ 14,000 ಮಾರ್ಕೆಟ್ ಅಪ್ಲಿಕೇಶನ್ಸ್ ಅದಾವ. ಏನ್ ಪ್ರಾಬ್ಲಮ್ ಕೊಟ್ಟನ ಅದನ್ನೇ ನಾವು ತಗೋಬೇಕು. ನೋಡ್ರಿ, ಏನೇ ಮಾಡ್ತಾ ಇದೀನಿ, ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂದ್ರೆ ಟೋಟಲ್ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥದ್ದು ಶೇರ್ ಆಗಿರ್ತಕ್ಕಂಥದ್ದು ಶೇರ್ಸ್ಗಳು ಎಷ್ಟದವಪ್ಪ ಅಂದ್ರೆ 64,000 ಶೇರ್ಸ್ ಅದಾವ. ಅದರಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂದ್ರ ಆ ವಿಕಾಸದ ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟದಾವ ಅಂದ್ರೆ 40,000 ಶೇರ್ಸ್ ಅದಾವ. ಕಾವ್ಯ ಎಷ್ಟದಾವ ಅಂದ್ರೆ 14,000 ಶೇರ್ಸ್ ಅದಾವ. ಓಕೆ, ಎರಡು ಕುಡಿಸ್ಕೋರಿ. 40,000
ಪ್ಲಸ್ 14,000 ಅನ್ನ ಶೇರ್ಸ್ ಗಳನ್ನ ಕೊಡಿಸ್ಕೋರಿ. ಎಷ್ಟು ಹಾಕದ್ರಿ? 54,000 ಅಪ್ಲಿಕೇಶನ್ಸ್ ಗಳು ಆಗ್ತಾವ. ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂದ್ರ 40,000 ಪ್ಲಸ್ 14,000 ಅಂದ್ರೆ ಎಷ್ಟು ಹಾಕೋರು? ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ 54,000 ಆಗ್ತಾವ. ಅಂದ್ರ 54,000 ಒಳಗ 64,000 ಒಳಗ 54,000 ಮಾರ್ಕೆಟ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಿ. 64,000 ಒಳಗ 54,000 ಮಾರ್ಕೆಟ್ ಅಪ್ಲಿಕೇಶನ್ ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರ 10,000 ಬರ್ತದ. ದಿಸ್ ಈಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಗೊತ್ತಾಯ್ತ್ರಿ? ನೋಡ್ರಿ, ದಿಸ್ ಈಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ನೋಡ್ರಿ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟು ಅದಾವಪ್ಪ ಅಂದ್ರ 64,000 ಅದ. ಅಂದ್ರ ಟೋಟಲ್ ಪಬ್ಲಿಕ್ ಸಬ್ಸ್ಕ್ರೈಬ್ಡ್ ಫಾರ್ 64,000 ಶೇರ್ಸ್. ಅದ್ರಾಗ ಮಾರ್ಕೆಟ್ ಅಪ್ಲಿಕೇಶನ್ ವಿಕಾಸದ ಎಷ್ಟು ಅದ ಅಂದ್ರ 40,000 ಶೇರ್ಸ್ಗಳು ಮಾರಾಟ ಆಗ್ಯಾವ. ಆಮೇಲೆ ಕಾವ್ಯದ ಎಷ್ಟು ಶೇರ್ಗಳು ಮಾರಾಟ ಆಗ್ಯಾವಪ್ಪ ಅಂದ್ರ 14,000 ಶೇರ್ಸ್ಗಳು ಮಾರಾಟ ಆಗ್ಯಾವ. ಓಕೆ, ಟೋಟಲ್ ಏಟಾಯ್ತು ಅಂದ್ರ 54,000 ಆಯ್ತು. ಅಂದ್ರ 64,000 ಒಳಗ 54,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 10,000 ಬತ್ತು. ಈ 10,000 ಗೆ ನಾವೇನಂತ ಕರಿತೀರಿ? ಇದಕ್ಕ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತಾ ಇದೀವಿ. ಏನು 10,000 ಏನು ಆನ್ಸರ್ ಬಂದದಲ್ಲ, ಇದಕ್ಕೆ ಏನಂತ ಕರಿತೀರಿ? ಇದಕ್ಕ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತಾ ಇದೀವಿ. ಈಗ ನಾವೇನು ಕ್ಯಾಲ್ಕುಲೇಷನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಅನ್ನ ಕಂಡುಹಿಡಿಬೇಕು. ಓಕೆ, ಡಿಟರ್ಮೈನ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಅಂತ ಕೇಳೋಣ, ಅದನ್ನ ನಾವು ಕಂಡುಹಿಡಿಬೇಕು. ಈಗ ಓಕೆ, ಈ ರೀತಿ ಕಾಲಮ್ ಅನ್ನ ಹಾಕೋಬೇಕು. ಪರ್ಟಿಕ್ಯುಲರ್ಸ್, ವಿಕಾಸ್, ಕಾವ್ಯ, ಟೋಟಲ್. ಓಕೆ, ಒಂದ್ 3 ಜನ ಇರ್ತಾರೆ ಅಂದ್ರೆ ಪರ್ಟಿಕ್ಯುಲರ್ಸ್ ABC ಟೋಟಲ್. ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ, ಪರ್ಟಿಕ್ಯುಲರ್ಸ್, ವಿಕಾಸ್, ಕಾವ್ಯ, ಟೋಟಲ್. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಕಾಲಮ್ ಅನ್ನ ಹಾಕೋಬೇಕು. ಗ್ರಾಸ್ ಲಯಬಿಲಿಟಿ, ನೋಡ್ರಿ, ಗ್ರಾಸ್ ಲಯಬಿಲಿಟಿಯನ್ನ ತಗೋಬೇಕು. ವಿಕಾಸ್ ಎಷ್ಟು ಒಪ್ಕೊಂಡ್ರಿ? 8 ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಒಪ್ಕೊಂಡಾನವ. ಓಕೆ, ಅಂಡರ್ ರಿಟರ್ನ್ ಬೈ ವಿಕಾಸ್ 48,000 ಶೇರ್ಸ್. ವಿಕಾಸ್ ಎಷ್ಟು ಶೇರ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಒಪ್ಕೊಂಡಾನವ? 48,000 ಶೇರ್ಸ್. ಕಾವ್ಯ 32,000 ಶೇರ್ಸ್. ನೋಡ್ರಿ, ಅಂಡರ್ ರಿಟರ್ನ್ ಬೈ ಅಂಡರ್ ರಿಟರ್ನ್ ಬೈ ಕಾವ್ಯ 32,000 ಶೇರ್ಸ್. ಟೋಟಲ್ ಎಷ್ಟಾದ ನೋಡ್ರಿ? 42,000 ಪ್ಲಸ್ 32,000 ಅಂದ್ರೆ ಎಷ್ಟು ಹಾಕದ್ರಿ? 80,000 ಶೇರ್ಸ್ ಗಳಾಗ್ತಾವ. 48,000 ಪ್ಲಸ್ 32,000 ಶೇರ್ಸ್ ಅಂದ್ರೆ ಎಷ್ಟು ಹಾಕವ್ರಿ? 80,000 ಶೇರ್ಸ್ ಗಳಾಗ್ತಾವ. ಓಕೆ, ಇದಕ್ಕೆ ನಾವು ರೇಷಿಯೋ ತಕ್ಕೋಬೇಕು. ಯಾವ್ದಕ್ರಿ? 48,000ಕ್ಕೂ ಮತ್ತು 38,000ಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ರೇಷಿಯೋ ಅನ್ನ ತಕ್ಕೋಬೇಕು. ರೇಷಿಯೋ ತೆಗೀರಿ ನೋಡೋಣ. 48,000 ರೇಸ್ ಟು 32,000 ರೇಷಿಯೋ ಅನ್ನ ತಕ್ಕೋಬೇಕು. ಇದಕ್ಕೆ ನಾವು ರೇಷಿಯೋ ತಕ್ಕೋಬೇಕು. ಗ್ರಾಸ್ ಲಯಬಿಲಿಟಿ ರೇಷಿಯೋ ಅನ್ನ ತಕ್ಕೋಬೇಕಾಗ್ತದ. ನೋಡ್ರಿ, 48,000 ರೇಷಿಯೋ ರೇಸ್ ಟು 32,000 ರೇಸ್ ಟು. ಓಕೆ, ನೋಡ್ರಿ, 48,000 ರೇಸ್ ಟು 32,000 ಶೇರ್ಸ್ ರೇಷಿಯೋ ಅಂದ್ರ ಇವೆರಡು ನಡ್ಬೇಕು ನಾವು ರೇಷಿಯೋನ ತಕ್ಕೋಬೇಕು. ಓಕೆ, ರೇಷಿಯೋನ ತಕೊಂಡಾಗ 48,000 ರೇಸ್ ಟು 32,000 ಅಂದ್ರೆ ಎಷ್ಟಾಗತ್ತ? ಆನ್ಸರ್ ಎಷ್ಟಾಗತ್ರಿ? 3:2 ಆಗತ್ತ. 3:2 ಆಗತ್ತ. ನೋಡ್ರಿ, 48,000 ರೇಸ್ ಟು 32,000 ಅಂದ್ರೆ ಎಷ್ಟಾಗತ್ರಿ? ರೇಷಿಯೋ 3:2 ಆಗತ್ತ. 3:2 ಆಗತ್ತ. ಓಕೆ, 48,000 ರೇಸ್ ಟು 32,000 ಅಂದ್ರೆ ಎಷ್ಟಾಗತ್ರಿ? ಓಕೆ, 3:2 ಆಗತ್ತ. ಎನ್ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅದಾವಪ್ಪ ಅಂದ್ರ ಆಲ್ರೆಡಿ ನಾವು ವರ್ಕಿಂಗ್ ನೋಟ್ ಅನ್ನ ಮಾಡಿದೀವಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಬಂದಾವಪ್ಪ ಅಂದ್ರ 10,000 ಬಂದಾವ. ಓಕೆ, 10,000 ಅನ್ನ ತಗೋರಿ ಟೋಟಲ್ ಕಾಲಮ್ದಾಗ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಇಲ್ಲಿ ವರ್ಕಿಂಗ್ ನೋಟ್ ಅನ್ನ ಮಾಡೀವಿ. ಎಷ್ಟು ಬಂದದ್ರ ವರ್ಕಿಂಗ್ ನೋಟ್? 10,000 ಬಂದದ. 10,000 ಅನ್ನ ಟೋಟಲ್ ದಾಗ ತಗೋರಿ. ಈ 10,000 ಅನ್ನ ಗ್ರಾಸ್ ರೇಷಿಯೋ ಒಳಗೆ ಹಂಚಬೇಕು. ಇಬ್ರಿಗೂ, ವಿಕಾಸಗೂ ಹಂಚಬೇಕು, ಕಾವ್ಯಾಗೂ ಹಂಚಬೇಕು. 10,000 ಅನ್ನ ವಿಕಾಸ ಮತ್ತು ಕಾವ್ಯ ಹಂಚ್ರಿ. ಎಷ್ಟದ ರೇಷಿಯೋ? 3:2 ಅದ. ನೋಡ್ರಿ, 10,000 ಶೇರ್ಸ್ ಅನ್ನ
ಇಬ್ಬರಿಗೂ ಹಂಚ್ಕೋಬೇಕು, ವಿಕಾಸ್ಗೂ ಮತ್ತು ಕಾವ್ಯಾಗ ಹಂಚಬೇಕು. ಎಷ್ಟದ ರೇಷಿಯೋ 3:2 ಅದ. ಹಂಚ್ರಿ ಇದು 10,000 ಇಂಟು 3/5. 10,000 ಇಂಟು 3/5 ಅಂದ್ರೆ ಎಷ್ಟಾಗತ್ರಿ ವಿಕಾಸಗ 6,000 ಆಗತ್ತ. 10,000 ಇಂಟು 3 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟಾಗತ್ರಿ ಅಂದ್ರೆ 3 + 2 ಅಂದ್ರೆ ಎಷ್ಟಾಗತ್ರಿ 5 ಆಗತ್ತಲ್ರಿ. 3 + 2 ಅಂದ್ರೆ ಎಷ್ಟಾಗತ್ರಿ 5 ಆಗತ್ತ. ಓಕೆ 10,000 ಇಂಟು 3 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಗತ್ರಿ 6,000 ಶೇರ್ಸ್ ಆಗ್ತದೆ ವಿಕಾಸಂದು. ಅದೇ ರೀತಿಯಾಗಿ ನೋಡ್ರಿ ಕಾವ್ಯ 10,000 ಇಂಟು 2 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಗತ್ರಿ 4,000 ಶೇರ್ಸ್ ಆಗತ್ತ. 10,000 ಇಂಟು 2 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಗತ್ರಿ 4,000 ಶೇರ್ಸ್ಗಳಾಗತ್ತ. ಗುರ್ತಾಯ್ತ್ರಿ. ನೋಡ್ರಿ ಕಾವ್ಯಾಗ ಎಷ್ಟು ಬರ್ತಾವ ಅಂತಕ್ಕಂಥದ್ದನ್ನ ನೋಡ್ಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ 10,000 ಇಂಟು 2 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಗತ್ರಿ 4,000 ಶೇರ್ಸ್ಗಳಾಗ್ತಾವ. ಓಕೆ ಇದನ್ನ ಲೆಸ್ ಮಾಡ್ಕೋರಿ. ಗ್ರಾಸ್ ಲಯಬಿಲಿಟಿ ಒಳಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡ್ಕೋರಿ. ಗ್ರಾಸ್ ಲಯಬಿಲಿಟಿ ಒಳಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡ್ಕೋರಿ. ಗ್ರಾಸ್ ಲಯಬಿಲಿಟಿ ಒಳಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡ್ಕೋರಿ. ಅಂದ್ರ 48,000 ಒಳಗ 6,000 ಅನ್ನ ಲೆಸ್ ಮಾಡ್ರಿ. 6,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎರಡು ಬರ್ತೈತ್ರಿ. 48,000 ಒಳಗ 6,000 ಅನ್ನ ಲೆಸ್ ಮಾಡಿದ್ರ 42,000 ಬರ್ತದ. ಇನ್ನು ಅದೇ ರೀತಿಯಾಗಿ 32,000 ಒಳಗ 4,000 ಅನ್ನ ಲೆಸ್ ಮಾಡ್ರಿ. 32,000 ಒಳಗ 4,000 ಲೆಸ್ ಮಾಡಿದ್ರೆ 28,000 ಬರ್ತದ. 32,000 ಒಳಗ 4,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತೈತ್ರಿ 28,000 ಬರ್ತದ. ಇನ್ನು ಅದೇ ರೀತಿಯಾಗಿ ಲಾಸ್ಟ್ ಕಾಲಮ್ ಟೋಟಲ್ ಒಳಗ 80,000 ಒಳಗ 10,000 ಅನ್ನ ಲೆಸ್ ಮಾಡ್ರಿ. 80,000 ಒಳಗ 10,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತೈತ್ರಿ 70,000 ಬರ್ತದ. ಎಷ್ಟು ಬರ್ತದ್ರಿ 70,000 ಬರ್ತದ. 80,000 ಒಳಗ 10,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತೈತ್ರಿ 70,000 ಬರ್ತದ. ಏನ್ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇನ್ನು ಬಂದಿರತಕ್ಕಂತ ಆನ್ಸರ್ ಒಳಗ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ನಾವು ಲೆಸ್ ಮಾಡ್ಕೋಬೇಕು. ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನ ಲೆಸ್ ಮಾಡ್ರಿ. ಮಾರ್ಕ್ಡ್ ಅಪ್ಲಿಕೇಶನ್ ಕಾಗದ ಎಷ್ಟದ ಅಂದ್ರೆ ಕೆಳಗಡೆ ಕೊಟ್ಟ ನೋಡ್ರಿ. ಇಲ್ಲಿ ಪ್ರಾಬ್ಲಮ್ ದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾನವ. ದ ಪಬ್ಲಿಕ್ ಸಬ್ಸ್ಕ್ರೈಬರ್ ಫಾರ್ 64,000 shares which included marked applications as follows ಅಂತ ಕೊಟ್ಟಾನ. ಓಕೆ ಇಲ್ಲಿ ವಿಕಾಸದ ಎಷ್ಟದಪ್ಪ ಅಂದ್ರೆ 40,000 ಶೇರ್ಸ್ಗಳದಾವ. ವಿಕಾಸದ ಎಷ್ಟದ 40,000 ಶೇರ್ಸ್ಗಳದಾವ. ಅದೇ ರೀತಿಯಾಗಿ ಕಾವ್ಯನ ಎಷ್ಟು ಶೇರ್ಸ್ಗಳದಾವ ಅಂದ್ರೆ ಮಾರ್ಕೆಟ್ ಅಪ್ಲಿಕೇಶನ್ 14,000 ಶೇರ್ಸ್ಗಳು ಅದಾವ. ಮಾರ್ಕೆಟ್ ಅಪ್ಲಿಕೇಶನ್ 14,000 ಅದಾವ. ಗೊತ್ತಾಯ್ತ್ರಿ. ವಿಕಾಸದ 40,000 ಶೇರ್ಸ್ಗಳು. ಕಾವ್ಯದ ಎಷ್ಟದಪ್ಪ ಅಂದ್ರೆ 14,000 ಶೇರ್ಸ್ಗಳದಾವ. ಓಕೆ ಏನು ಎರಡು ಕೂಡಿಸ್ಕೋರಿ. 14,000 ಪ್ಲಸ್ 40,000 ಅಂದ್ರ ಎಷ್ಟು ಹಾಕದ್ರಿ 54,000 ಆಗತ್ತ. ಗೊತ್ತಾಯ್ತ್ರಿ. ಎರಡು ಕೂಡಿಸ್ಕೋರಿ. 40,000 ಪ್ಲಸ್ 14,000 ಅಂದ್ರ 54,000 ಶೇರ್ಸ್ಗಳಾಗ್ತಾವ. ಲಾಸ್ಟ್ ಕಾಲಮ್ ನ ತಗೋಬೇಕು. 40,000 ಪ್ಲಸ್ 14,000 ಅಂದ್ರೆ ಎಷ್ಟಾಗತ್ರಿ 54,000 ಆಗತ್ತ. ಏನ್ ಲೆಸ್ ಮಾಡ್ಕೋರಿ. ಲೆಸ್ ಮಾಡ್ಕೋರಿ ಅಂದ್ರ ಮಾರ್ಕೆಟ್ ಅಪ್ಲಿಕೇಶನ್ ಗಳನ್ನ ಲೆಸ್ ಮಾಡ್ಕೋರಿ. ಮಾರ್ಕೆಟ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡ್ಕೋರಿ. ನೋಡ್ರಿ 42,000 ಒಳಗ 40,000 ಲೆಸ್ ಮಾಡಿದ್ರೆ ಎಷ್ಟು ಬತ್ರಿ 2,000. 42,000 ಒಳಗ 40,000 ಅನ್ನ ಲೆಸ್ ಮಾಡ್ರಿ 2,000 ಬತ್ತು. ಅದೇ ರೀತಿಯಾಗಿ 28,000 ಒಳಗ 14,000 ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ 14,000 ಬತ್ತು. ಅಂದ್ರ 28,000 ಒಳಗ 14,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ 14,000. ಇನ್ನು ಅದೇ ರೀತಿಯಾಗಿ 70,000 ಒಳಗ 54,000 ಅನ್ನ ಲೆಸ್ ಮಾಡ್ರಿ. 70,000 ಒಳಗ 54,000 ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ 16,000. 16,000. 70,000 ಒಳಗ 54,000 ಅನ್ನ ಲೆಸ್ ಮಾಡ್ರಿ. ಎಷ್ಟು ಬತ್ರ ಆನ್ಸರ್ 16,000. 16,000. This is underwriter's liability. Okay. These are all called as a underwriter's liability. ನೋಡ್ರಿ
ಅಂಡರ್ ರೈಟರ್ಸ್ ಲಯಬಿಲಿಟಿ ನಮಗೆ ಆನ್ಸರ್ ಬಂತು. ಓಕೆ, ಡಿಟರ್ಮೈನ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಅಂತ ಕೇಳಿದ್ದ ಆ ಆನ್ಸರ್ ಅನ್ನ ನಾವಿಲ್ಲಿ ಕಂಡುಹಿಡಿದೇವಿ. ಓಕೆ, ವಿಕಾಸದ ಎಷ್ಟು ಬತ್ತಂದ್ರ 2000 ಬತ್ತು. ಆಮೇಲೆ ಕಾವ್ಯದ ಎಷ್ಟು ಬತ್ತಪ್ಪ ಅಂದ್ರ 14,000 ಬತ್ತು. ಟೋಟಲ್ ಫಾರ್ಮ್ ಲಯಬಿಲಿಟಿ ಅಂಡರ್ ರೈಟರ್ ಲಯಬಿಲಿಟಿ ಟೋಟಲ್ ಲಯಬಿಲಿಟಿ ಎಷ್ಟು ಬತ್ರಿ 16,000 ಬತ್ತು. ಓಕೆ, ಈಗ ನಾವೇನ್ ಮಾಡಿದೇವಪ್ಪ ಅಂದ್ರೆ 5 ಮಾರ್ಕ್ಸ್ ಇರ್ತಕ್ಕಂಥ ಕ್ವಶನ್ ಅನ್ನ ಇಲ್ಲಿ ನಾವು ಸಾಲ್ವ್ ಮಾಡಿದೀವಿ ಅಂಡರ್ ರೈಟರ್ಸ್ ಲಯಬಿಲಿಟಿ ಒಳಗ. ಈ ಪ್ರಾಬ್ಲಮ್ ನಮ್ಮ ಎಲ್ಲರಿಗೂ ತಿಳಿದತ್ತ ನಾ ತಿಳ್ಕೊಂಡೇನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಬೇಕಂತೇಳಿ ಬರೀಬೇಕಂತೇಳಿ ನಾ ಕೇಳ್ಕೊತಾ ಇದ್ದೀನಿ. ನನ್ನ ವಾಟ್ಸ್ಆಪ್ ನಂಬರ್ 9986529073. Thank you for watching the class.